ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ತಿಪ್ಪೆ ಇರ್ತಿತ್ತು ಸರ್. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ತಿಪ್ಪೆ ಇರ್ತಿತ್ತು. ಆ ತಿಪ್ಪೆ ನೋಡೇ ಮದುವೆ ಮಾಡ್ತಿದ್ರು ಸರ್, ಹೆಣ್ಣು ಕೊಡ್ತಿದ್ರು. ಈ ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಕೆಮಿಕಲ್ಸ್ನ ನಾವು ಬಳಕೆ ಮಾಡಿದ್ವಿ. ಯಾವಾಗ ಇವನ್ನ ಬಳಕೆ ಮಾಡಿದ್ವೋ ನಮ್ಮ ಮಣ್ಣು ಎರೆಹುಳು ಗೊಬ್ಬರದಲ್ಲಿ ಅನೇಕ ಪೋಷಕಾಂಶಗಳಿದೆ ಸರ್. ನಮಗೆ ಎಲ್ಲ ಈ ಗೊಬ್ಬರಗಳೆಲ್ಲ ನಮಗೆ ಪೋಷಕಾಂಶಗಳು ಕೊಡ್ತವೆ ಸರ್. ಪ್ರಧಾನ ಪೋಷಕಾಂಶಗಳು ಇರ್ತವೆ, ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಎರೆಹುಳು ಗೊಬ್ಬರದಲ್ಲಿ ನಮ್ಗೆ ಸಿಗುವಂಥದ್ದು ಬೆಳೆ ಪ್ರಚೋದಕಗಳು ಸರ್. ಸೊ ನೀವು ನೋಡಬಹುದು ಈ ಎರೆಹುಳು ಗೊಬ್ಬರದಲ್ಲಿ ಸಿಗುವಂಥ ಪೋಷಕಾಂಶಗಳು, ತ್ಯಾಜ್ಯಗಳು ಅಂದರೆ ಎರಡು ಥರ: ಸಸ್ಯ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ. ಸಸ್ಯ ತ್ಯಾಜ್ಯದಿಂದ ನಮಗೆ ಎಲೆಗಳು, ತರುಗು, ಮೊಟ್ಟೆಗಳು, ಸಿಪ್ಪೆಗಳು, ಕಾಯಿಗಳು ಇವೆಲ್ಲ ಸಿಗುತ್ತೆ ಸರ್. ಮತ್ತು ಪ್ರಾಣಿ ತ್ಯಾಜ್ಯದಿಂದ ನಮಗೆ ಗಂಜಲ ಮತ್ತು ಸಗಣಿ ಸಿಗುತ್ತೆ. ಇವೆರಡನ್ನು ನಾವೇನು ಮಾಡ್ತೀವಿ ಅಂದರೆ ಪದರವಾಗಿ ತುಂಬ್ಕೊಂಡು ಹೋಗ್ತೀವಿ ಸರ್. ಇದರ ಜೊತೆಗೆ ಮಧ್ಯದಲ್ಲಿ ನಾವು ಹಸಿರು ಎಲೆಗಳು, ಯಾವುದಾದ್ರೂ ಹೊಂಗೆ ಆಗಿರ್ಬೋದು, ಇಲ್ಲಾಂದರೆ ಗ್ಲಿರಿಸಿಡೆ ಸೊಪ್ಪಾಗಿರ್ಬೋದು, ಸಿಬಾಬಲ್ ಸೊಪ್ಪಾಗಿರ್ಬೋದು, ಎಲ್ಲ ಸೊಪ್ಪುಗಳನ್ನ ಮಧ್ಯದಲ್ಲಿ ಸೇರಿಸ್ತೀವಿ ಸರ್. ಈ ಥರ ಎಲ್ಲ ಚೆನ್ನಾಗಿ ಕೊಳೆತು ಗೊಬ್ಬರ ಆಗಿರುವಂಥದ್ದು ಸರ್. ನೀವು ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಪುಡಿ ಥರ, ಟೀ ಪುಡಿ ಥರ ಚೆನ್ನಾಗಾಗಿದೆ ಸರ್ ನಮ್ದು ಎರೆಹುಳು ಗೊಬ್ಬರ. ಇದರಲ್ಲಿ ನಮಗೆ 3 ಉತ್ಪನ್ನಗಳು ಸಿಗುತ್ತೆ ಸರ್. ಮೊದಲನೇದು ಬಂದ್ಬಿಟ್ಟು ಸಾವಯವ ಗೊಬ್ಬರ ಸಿಗುತ್ತೆ ಸರ್ ನಮಗೆ. ಇಲ್ಲಿ ನೋಡಿ ಸರ್, ಇದು ಅಷ್ಟೇ ಚೆನ್ನಾಗಿ ಪುಡಿ ನೋಡ್ಬೋದು ಸರ್, ಚೆನ್ನಾಗಿ ಪುಡಿ ಥರ ಆಗಿದೆ. ಸೊ ಇದು ಸಾವಯವ ಗೊಬ್ಬರ. 1 kgಗೆ 10 ರಿಂದ 12 ರೂಪಾಯಿ ಇದೆ ಸರ್ ಮಾರ್ಕೆಟಲ್ಲಿ. ಇದರಲ್ಲಿ ನಮಗೆ ಸಿಗುವಂಥದ್ದು ಇನ್ನೊಂದು ಬಂದ್ಬಿಟ್ಟು ಎರೆಹುಳು ಸರ್. ಈ ಎರೆಹುಳು ಏನಾಗುತ್ತೆ ಅಂದರೆ, ಈ ಎರೆಹುಳು 1 kgಗೆ ಮಾರ್ಕೆಟಲ್ಲಿ ಎಷ್ಟಿದೆ ಅಂದರೆ 600 ರಿಂದ 800 ರೂಪಾಯಿ ಇದೆ ಸರ್. ಮತ್ತೆ ಸರ್ ಎರೆಹುಳುನು ಮಾರಾಟ ಮಾಡಬಹುದು, ಎರೆಹುಳು ಗೊಬ್ಬರನು ಮಾರಾಟ ಮಾಡಬಹುದು, ಮತ್ತೆ ನಮಗೆ ಎರೆ ಜಲನೂ ಸಿಗುತ್ತೆ ಸರ್. ಇದು ಎರೆಹುಳು ಗೊಬ್ಬರಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ಬಟ್ ತಯಾರಿಕೆ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ನನ್ನ ಹೆಸರು ಡಾಕ್ಟರ್ ಸುಮಂತ್ ಕುಮಾರ್ ಅಂತ. ಸೊ ನಾನು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ಹವಾಮಾನ ಕ್ಷೇತ್ರ ವಿಭಾಗದಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಈಗ ಬಹಳಷ್ಟು ಜನರಿಗೆ ಸಾವಯವ ಕೃಷಿಗೆ ಒಳಗಾಗ್ತಾ ಇದ್ದಾರೆ. ಹೌದು ಸರ್. ಈಗಿನ ಆಧುನಿಕ ಜಗತ್ತಲ್ಲಿ ರಾಸಾಯನಿಕ ಬಳಸದೆ ಸಾವಯವ ಮಾಡಬೇಕು ಅನ್ನೋ ಒಂದು ಅರಿವು ಕೂಡ ಬರ್ತಾ ಇದೆ. ಹೌದು ಸರ್. ಇಂಥ ಸಮಯದಲ್ಲಿ ತಾವು ರೈತರಿಗೆ ಈ ತರದ ಒಂದಿಷ್ಟು ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಬಹುದಾ? ಹೌದು ಸರ್, ಖಂಡಿತ ಸರ್. ಸರ್ ಇದು ಸಾವಯವ ಕೃಷಿ. ಮೊದಲು ಸಾವಯವ ಕೃಷಿ ಅಂದ್ರೆ ಏನಂದ್ರೆ ರಾಸಾಯನಿಕ ಮುಕ್ತ ಕೃಷಿ ಅಂತ ಸರ್. ಈಗ ನಮ್ಮ ಪೂರ್ವಜರು ಇದಾರಲ್ಲ ಸರ್, ಅವ್ರ ಪೂರ್ವಜರು ಎಲ್ಲರೂ ಸಾವಯವ ಕೃಷಿನೇ ಮಾಡ್ತಿದ್ರು ಸರ್. ಯಾವ ಥರ ಅಂದರೆ, ಮೊದಲು ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ತಿಪ್ಪೆ ಇರ್ತಿತ್ತು ಸರ್. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ತಿಪ್ಪೆ ಇರ್ತಿತ್ತು. ಆ ತಿಪ್ಪೆ ನೋಡೇ ಮದುವೆ ಮಾಡ್ತಿದ್ರು ಸರ್, ಹೆಣ್ಣು ಕೊಡ್ತಿದ್ರು. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಗೌರ್ಮೆಂಟ್ ಜಾಬ್ ಇದ್ರೂ ಕೊಡ್ತಿಲ್ಲ. ತಿಪ್ಪೆ ಎಷ್ಟು ಅಗಲ ಇದೆ, ಎಷ್ಟು ಆಳ ಇದೆ, ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತಿದ್ದಾರೆ ಅಂದರೆ ಮದುವೆ ಮಾಡ್ತಿದ್ರು ಸರ್. ಈಗ ಒಂದು ಜಮೀನಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಲೋಡು ಗೊಬ್ಬರ ಹಾಕ್ತಿದ್ರು. ಯಾರೋ ದುಡ್ಡಿದ್ದವ್ರು ಏನು ಮಾಡ್ತಿದ್ರು, ಯೂರಿಯಾ ಹಾಕ್ತಿದ್ರು ಸರ್. ನಮ್ಮ ಮಣ್ಣು ಫಲವತ್ತಾಗಿ ಇರ್ತಿತ್ತು, ಮತ್ತು ನಮ್ಮ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಜಾಸ್ತಿ ಇರ್ತಿತ್ತು, ಮತ್ತು ಎರೆಹುಳುಗಳ ಸಂಖ್ಯೆನೂ ಜಾಸ್ತಿ ಇತ್ತು ಸರ್. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವೆಲ್ಲ ಇಲ್ಲ. ಯಾಕಿಲ್ಲ ಅಂದರೆ 1960 ಮತ್ತು 66ರಲ್ಲಿ ಏನಾಗಿತ್ತು ಅಂದರೆ ಸರ್, ನಾವು ಹಸಿರು ಕ್ರಾಂತಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಇಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೆ ಆಹಾರ ಉತ್ಪಾದನೆ ಬೇಕು ಸರ್. ಆಹಾರ ಉತ್ಪಾದನೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂದರೆ, ನಾವು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ನಮ್ಮ ಮಣ್ಣಿಗೆ ಸುರಿದ್ವಿ ಸರ್. ರಾಸಾಯನಿಕ ಗೊಬ್ಬರಗಳು ಯಾವಾಗ ಈ ರಾಸಾಯನಿಕ ಗೊಬ್ಬರಗಳನ್ನ ಸುರಿದ್ವೋ ಅವಾಗ ಏನಾಯ್ತು ಅಂದರೆ, ಈ ಕಳೆಗಳು ಜಾಸ್ತಿ ಆಯಿತು ಸರ್. ಕಳೆಗಳು ಜಾಸ್ತಿ ಆದಾಗ ಏನಾಯ್ತು, ನಾವು ಕಳೆನಾಶಕಗಳನ್ನ ಬಳಕೆ ಮಾಡಿದ್ವಿ. ಯಾವಾಗ ಈ ಡೆವಲಪ್ಮೆಂಟ್ ಇವೆಲ್ಲ ಚೆನ್ನಾಗಾಯ್ತೋ ಆವಾಗ ಕೀಟಗಳು, ರೋಗಗಳೆಲ್ಲ ಜಾಸ್ತಿ ಆದವು ಸರ್. ಆಗ ಕೀಟನಾಶಕಗಳು ಬಳಕೆ ಮಾಡಿದ್ವಿ, ರೋಗನಾಶಕಗಳು ಬಳಕೆ ಮಾಡಿದ್ವಿ. ಈ ಥರ ಅನೇಕ ರೀತಿಯಂಥ ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಕೆಮಿಕಲ್ಸ್ನ ನಾವು ಬಳಕೆ ಮಾಡಿದ್ವಿ. ಯಾವಾಗ ಇವನ್ನ ಬಳಕೆ ಮಾಡಿದ್ವೋ ನಮ್ಮ ಮಣ್ಣಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ ಸರ್. ಮತ್ತು ಪೋಷಕಾಂಶಗಳ ಲಭ್ಯತೆಯೂ ಕಡಿಮೆ ಆಯಿತು, ಮತ್ತು ಎರೆಹುಳುಗಳ ಸಂಖ್ಯೆನೂ ಕಡಿಮೆ ಆಗೋಯ್ತು ಸರ್. ಈ ಥರ ಏನು ಮಾಡಿದ್ವಿ ಅಂದರೆ ಸರ್, ನಮ್ಮ ಜಮೀನಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಜಾಸ್ತಿ ಮಾಡಿದಾಗ, ಈ ಹಸಿರು ಕ್ರಾಂತಿ ಬಂದಾಗ ನಮ್ಮ ಆಹಾರ ಉತ್ಪಾದನೆ ಮಾಡೋಕ್ಕೋಸ್ಕರ ಇವೇನು ಮಾಡಿದ್ವಿ, ಇವೆಲ್ಲ ಬಳಕೆ ಮಾಡಿದ್ವಿ ಸರ್. ಹೋಗ್ತಾ ಹೋಗ್ತಾ ಏನಾಯ್ತದೆ, ನಂತರ ವರ್ಷಗಳಲ್ಲಿ ನಮ್ಮ ಆಹಾರ ಉತ್ಪಾದನೆ ಜಾಸ್ತಿನೇ ಆಯಿತು ಸರ್. ಯಾರು ಮಣ್ಣು ಬಗ್ಗೆ ಏನು ನೋಡಲಿಲ್ಲ ಸರ್. ಮಣ್ಣು ಏನಾಗಿದೆ, ನಮ್ಮ ಮಣ್ಣಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಯಾರು ನೋಡಲಿಲ್ಲ. ಸೊ ಈ ಮಣ್ಣೆಲ್ಲ ಯಾವಾಗ ಈ ರಾಸಾಯನಿಕಗಳು ಸೇರ್ಕೊಂಡು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಯಿತು. ಯಾವಾಗ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಯಿತು, ಆವಾಗ ಪೋಷಕಾಂಶಗಳ ಲಭ್ಯತೆಯೂ ಏನಾಯಿತು ಅಂದರೆ ಸರ್, ಕಡಿಮೆ ಆಯಿತು. ನೆಕ್ಸ್ಟ್ ಎರೆಹುಳುಗಳ ಸಂಖ್ಯೆನೂ ಕಡಿಮೆ ಆಯಿತು. ಎರೆಹುಳುಗಳನ್ನ ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದರೆ ರೈತನ ಮಿತ್ರ ಅಂತೀವಿ. ಯಾಕಂದರೆ ಆ ಎರೆಹುಳು ನಮ್ಮ
ಮಣ್ಣು ನಮ್ಮ ಭೂಮಿನ ರಂಧ್ರಗಳು ಮಾಡ್ಬಿಡ್ತೇವೆ ಸರ್. ನಾವು ಉಳುಮೆ ಮಾಡೋ ಅವಶ್ಯಕತೆನೂ ಇರಲ್ಲ. ಸೊ ಆ ರೈತನ ಮಿತ್ರ ಏನಾಗತ್ತಂದ್ರೆ, ಸೊ ಯಾವಾಗ ನಮ್ಮ ಭೂಮಿಯನ್ನು ಉಳುಮೆ ಮಾಡೋ ತರ ಮಾಡುತ್ತೋ ಆವಾಗ ಪೋಷಕಾಂಶಗಳು ಚೆನ್ನಾಗಿ ಬೇರುಗಳು ಆಳಕ್ಕೆ ಹೋಗ್ತಾವೆ ಸರ್. ಪೋಷಕಾಂಶಗಳ ಲಭ್ಯತೆನೂ ಚೆನ್ನಾಗಾಗತ್ತೆ. ಮತ್ತೆ ಮಳೆ ನೀರಿನ ಇಂಗುವಿಕೆನೂ ಜಾಸ್ತಿ ಆಗ್ತಿತ್ತು ಸರ್ ನಮಗೆ. ಸೊ ಆ ಎರೆಹುಳುಗಳು ಇವಾಗ ನಮ್ಮ ಜಮೀನಲ್ಲಿ ಇಲ್ಲ ಸರ್ ನಮಗೆ. ಸೊ ಈ ರಾಸಾಯನಿಕಗಳೆಲ್ಲ ಏನಾಯ್ತಂದ್ರೆ ಎಲ್ಲ ನಮ್ಮ ಬೆಳೆಗಳು ಹೀರ್ಕೊಂಡು ಸರ್. ನಮ್ಮ ಬೆಳೆಗಳು ಹೀರ್ಕೊಂಡಾಗ ಏನಾಯ್ತಂದ್ರೆ, ಸೊ ಅದರಿಂದ ಬಂದಂತ ಉತ್ಪನ್ನಗಳೆಲ್ಲ ನಾವು ತಿಂದೀವಿ ಸರ್. ನಾವು ಈಗ ನಮ್ಮ ಬಾಡಿ ಏನಾಗಿದೆ ಅಂದ್ರೆ, ನಮ್ಮ ಬಾಡಿನೂ ರಾಸಾಯನಿಕಗಳಿಂದ ಸೇರ್ಕೊಂಡ್ಬಿಟ್ಟಿದೆ ಸರ್. ಈಗ ನೀವೇ ನೋಡ್ಬೋದು ಸರ್, ಈ ಕ್ಯಾಬೇಜು, ಕಾಲಿಫ್ಲವರ್ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಸೊ ಗೋಬಿ ಆಗಿರೋ ಪಾನಿಪುರಿ ಇವೆಲ್ಲ ತಿಂದು ಸೊ ಅದಕ್ಕೆ ಎಷ್ಟು ಔಷಧಿ ಹೊಡೆದಿರ್ತಾರೆ ಅಂತ ನಮಗೆ ಗೊತ್ತು ಸರ್. ನಮಗೆ ಎಷ್ಟು ಕೀಟನಾಶಕಗಳು, ಎಷ್ಟು ರೋಗನಾಶಕಗಳು ಬಳಕೆ ಮಾಡ್ತಾರೆ. ಅದನ್ನ ಗೋಬಿ ಅಂತ ಹೇಳ್ಬಿಟ್ಟು ರುಚಿಕರ ಅಷ್ಟೇ ಸರ್. ಅದು ಪ್ರೆಸೆಂಟ್ ನಮ್ಗೆ ರುಚಿ ಕೊಡ್ಬೋದು, ಮುಂದೆ ನಮಗೆ ಆರೋಗ್ಯ ಪರಿಸ್ಥಿತಿ ತುಂಬಾ ಇದಾಗತ್ತೆ ಸರ್. ಈಗ ಏನಾಗಿದೆ ಅಂದ್ರೆ ಸರ್, ಮೊದಲು ಯಾವುದೇ ರೋಗ ಇರಲಿಲ್ಲ ಸರ್. ಯಾವುದೇ ರೋಗ ಇರಲಿಲ್ಲ, ಮನುಷ್ಯ ಆರೋಗ್ಯವಾಗಿ ಚೆನ್ನಾಗೇ ಇದ್ದ. ಸೊ ಊಟ, ಈಗ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಊಟ ಮಾಡೋಕ್ಕಿಂತ ಮೊದಲು ಪಕ್ಕದಲ್ಲಿ ನೆಂಚ್ಕೊಳ್ಳೋಕೆ ಏನಾದರೂ ಇಟ್ಕೋಬೇಕು ಸರ್. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ, ಊಟ ಮಾಡೋ ಟೈಮಲ್ಲಿ ಪಕ್ಕದಲ್ಲಿ ಮಾತ್ರೆಗಳು ಇಟ್ಕೊಂಡಿದ್ದಾನೆ ಸರ್. ಪ್ರತಿಯೊಬ್ಬರ ಮನೆಯಲ್ಲೂ ಈ ಮಾತ್ರೆಗಳು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಸರ್. ಆಯ್ತು ಸರ್. ಮತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಈಗ ನೋಡಿ ಸರ್, ಎಲ್ಲಾದರೂ ಸಾವಾಗಿದೆ ಅಂದ್ರೆ ಕಾರಣ ಏನಂದ್ರೆ ಶುಗರು, ಇಲ್ಲಾಂದ್ರೆ ಕ್ಯಾನ್ಸರು, ಅಲ್ಸರ್ಸು, BP, ಮತ್ತೆ ತೂಕ ಜಾಸ್ತಿ, ಒಬೆಸಿಟಿ ಜಾಸ್ತಿ ಆಗೋದು, ಸರಿಯಾಗಿ ಡೆವಲಪ್ಮೆಂಟ್ ಇರಲ್ಲ. ಮತ್ತೆ ಬಂಜೆತನ ಸರ್. ಈಗ ಬಂಜೆತನ ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು, ಇನ್ನೊಂದು ಮದುವೆ ಮಾಡ್ತಿದ್ರು. ಬಟ್ ಅದು ಬರೀ ಹೆಂಗಸರಲ್ಲಿ ಪ್ರಾಬ್ಲಮ್ ಇಲ್ಲ ಸರ್, ಪುರುಷರಲ್ಲೂ ಪ್ರಾಬ್ಲಮ್ಸ್ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ ರಾಸಾಯನಿಕ ಗೊಬ್ಬರಗಳು. ಮೊದಲು ಏನಂದ್ರೆ ಸರ್, ನಾವು ಸ್ಟ್ರಾಂಗ್ ಆಗಿರ್ತಿದ್ವಿ, ನಮ್ಮ ವರ್ಕಿಂಗ್ ಎಫಿಷಿಯನ್ಸಿ ಚೆನ್ನಾಗಿತ್ತು. ಮೊದಲು ಇದ್ದವನು 100 kg ಮೂಟೆ, ಅಕ್ಕಿ ಮೂಟೆ ಎಷ್ಟು ಗೊತ್ತಾ ಸರ್? 100 kg ಬರ್ತಿತ್ತು. 100 kg ಮೂಟೆ ಹೊರ್ತಿದ್ದ. ಈಗ ಎಷ್ಟು kg ಬಂದಿದೆ? ಲಾಸ್ಟ್ 50 kg ಬಂದಿದೆ. ಮುಂದೊಂದು ದಿನಗಳೆಲ್ಲ 5-5 kg ಬರುತ್ತೆ ಸರ್. ಸೊ ಆ ಥರ ಪರಿಸ್ಥಿತಿಗಳೆಲ್ಲ ಆಗ್ಬಿಟ್ಟಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ ಈ ರಾಸಾಯನಿಕ ಗೊಬ್ಬರಗಳು ಸರ್. ರಾಸಾಯನಿಕ ಕೆಮಿಕಲ್ಸ್ ಇಂದ ಈ ಥರ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಮುಂದಿನ ಪೀಳಿಗೆ ಕಾಪಾಡ್ಕೋಬೇಕಂದ್ರೆ ನಾವು ಕೊಡಬೇಕಾಗಿರೋದು ಆಸ್ತಿಗಳು, ಅಂತಸ್ತುಗಳು, ಬಿಲ್ಡಿಂಗ್ಗಳೆಲ್ಲ ಸರ್ ಕೊಡಬೇಕಾಗಿರೋದು. ಅವ್ರಿಗೆ ಆರೋಗ್ಯವಾದ ಮಣ್ಣು ಕೊಟ್ಟರೆ ಅವ್ರು ಉಳಿತಾರೆ ಸರ್. ಇಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡ್ತದೆ ಸರ್. ಸೊ ಈ ಥರ ಸಾವಯವ ಕೃಷಿಯಿಂದ ತುಂಬ ಲಾಭಗಳು ಇದೆ. ಸಾವಯವಕ್ಕೆ ನಾನು ಪ್ರತಿಯೊಬ್ಬ ರೈತರಿಗೂ ಹೇಳೋದು, ಸಾವಯವ ಕೃಷಿಗೆ ಒಂದೇ ಸತಿಗೆ ಹೋಗಿ ಅಂತ ಹೇಳಲ್ಲ. ಸೊ ಸ್ವಲ್ಪ ರಾಸಾಯನಿಕ ಕೃಷಿ, ಸ್ವಲ್ಪ ಸಾವಯವ ಕೃಷಿ ಮಾಡಿ. ಇಲ್ಲಾಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಹಿಂಭಾಗ ಸ್ವಲ್ಪ ನಿಮ್ಮ ಮನೆಗೆ ಬೇಕಾಗುವಂಥ ಉತ್ಪನ್ನಗಳನ್ನ ತಯಾರಿಕೆ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿ. ಖಂಡಿತ ಆಗೇ ಆಗತ್ತೆ, ಇದು ಏನು ಲಾಸ್ ಆಗಲ್ಲ ಈ ಸಾವಯವ ಕೃಷಿಯಿಂದ. ಸೊ ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾವಯವ ಕೃಷಿ ತುಂಬ ಒಳ್ಳೆಯದು. ನಮ್ಮ ಆರೋಗ್ಯನೂ ಕಾಪಾಡ್ಬೋದು, ನಮ್ಮ ಪರಿಸರನೂ ಕಾಪಾಡ್ಬೋದು, ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಕಾಪಾಡ್ಬೋದು. ಅದಕ್ಕೆ ಎಲ್ಲ ರೈತರಲ್ಲೂ ಕೇಳ್ಕೊಳ್ಳೋದೇನೆಂದ್ರೆ ಸಾವಯವ ಕೃಷಿ ಮಾಡಿ. ಸೊ ಅದರಲ್ಲಿ ಮುಖ್ಯವಾದ ಗೊಬ್ಬರ ಒಂದಿದೆ. ಸೊ ಅದರಲ್ಲಿ ಸುಮಾರು ಗೊಬ್ಬರಗಳಿದೆ, ಸಾವಯವ ಗೊಬ್ಬರಗಳು. ಸಾವಯವ ಗೊಬ್ಬರಗಳಲ್ಲಿ ನಾವು ಬಳಕೆ ಮಾಡೋದು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ, ಹಂದಿ ಗೊಬ್ಬರ, ಕೋಳಿ ಗೊಬ್ಬರ, ನೆಕ್ಸ್ಟ್ ಎರೆಹುಳು ಗೊಬ್ಬರ, ಬಯೋ ಕಾಂಪೋಸ್ಟು, ಪ್ರೆಸ್ ಮಡ್. ಸೊ ಇವೆಲ್ಲ ಸಿಗ್ತವೆ ನಮಗೆ. ಸೊ ಅದರಲ್ಲಿ ಚೆನ್ನಾಗಿರುವಂಥದ್ದು ಗೊಬ್ಬರ ಯಾವುದಂದ್ರೆ, ತುಂಬ ಫಲವತ್ತತೆಯಿಂದ ಇರುವಂತಹ ಗೊಬ್ಬರ ಯಾವುದಂದ್ರೆ ಎರೆಹುಳು ಗೊಬ್ಬರ. ಏನಿದು ಎರೆಹುಳು ಗೊಬ್ಬರ ಅಂದ್ರೆ, ಎರೆಹುಳು ಗೊಬ್ಬರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು 2000ಕ್ಕಿಂತ ಸುಮಾರು ಜಾಸ್ತಿ ಜಾತಿಯಂತ ಎರೆಹುಳುಗಳಿದಾವೆ ಸರ್. ಸೊ ಅದರಲ್ಲಿ ನಾವು ಬಳಕೆ ಮಾಡುವಂಥ 2000ಕ್ಕಿಂತ ಹೆಚ್ಚಿದಾವೆ ಸರ್ ಎರೆಹುಳುಗಳ ಜಾತಿಗಳು. ಸೊ ಅದರಲ್ಲಿ ನಾವು ಬಳಕೆ ಮಾಡ್ತಿರುವಂಥದ್ದು 3 ಜಾತಿ ಎರೆಹುಳುಗಳು ಸರ್. ಸೊ ಅದು ಯಾವುದು ಅಂದರೆ ಪೆರಿನೋಯಿಕ್ಸ್ ಎಕ್ಸ್ಕವೇಟಸ್ ಅಂತ ನಮ್ಮ ಇಂಡಿಯಾದದು, ನಮ್ಮ ಭಾರತ ದೇಶದ್ದು. ನೆಕ್ಸ್ಟ್ ಯೂಡ್ರಿಲಸ್ ಯೂಜಿನಿಯಾ ಮತ್ತು ಈಸಿನಿಯಾ ಫಿಟಿಡಾ ಅಂತಿದೆ ಸರ್. ಸೊ ಈ 3 ಜಾತಿ ಎರೆಹುಳುಗಳನ್ನ ನಾವು ಬಳಕೆ ಮಾಡ್ತಿದ್ದೀವಿ. ಸೊ ಎರೆಹುಳು ಗೊಬ್ಬರ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎರೆಹುಳು ಈ ವೇಸ್ಟ್ ಇರ್ತದೆ, ಈ ತ್ಯಾಜ್ಯಗಳನ್ನ, ಕೃಷಿ ತ್ಯಾಜ್ಯಗಳನ್ನ ತಿಂದು ಹಿಕ್ಕೆ ಹಾಕಿರ್ತದೆ ನೋಡಿ ಸರ್. ಆ ಹಿಕ್ಕೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ಎರೆಹುಳು ಗೊಬ್ಬರ ಅಂತೀವಿ ಸರ್. ಸರ್ ಈ ನಮ್ಮ ಎರೆಹುಳು ಗೊಬ್ಬರದಲ್ಲಿ ಅನೇಕ ಪೋಷಕಾಂಶಗಳಿದೆ ಸರ್. ನಮಗೆ ಎಲ್ಲ ಈ ಗೊಬ್ಬರಗಳೆಲ್ಲ ನಮಗೆ ಪೋಷಕಾಂಶಗಳು ಕೊಡ್ತವೆ ಸರ್. ಪ್ರಧಾನ ಪೋಷಕಾಂಶಗಳು ಇರ್ತವೆ, ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಎರೆಹುಳು ಗೊಬ್ಬರದಲ್ಲಿ ನಮ್ಗೆ ಸಿಗುವಂಥದ್ದು ಬೆಳೆ ಪ್ರಚೋದಕಗಳು ಸರ್. ಸೊ ನೀವು ನೋಡಬಹುದು ಈ ಎರೆಹುಳು ಗೊಬ್ಬರದಲ್ಲಿ ಸಿಗುವಂಥ ಪೋಷಕಾಂಶಗಳು ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಹೇಳ್ಬಿಟ್ಟು 9.15 to 18% ಇರುತ್ತೆ. ಸಾರಜನಕದ ಪ್ರಮಾಣ ಎಷ್ಟಿರ್ತದೆ ಅಂದರೆ 0.5ರಿಂದ 4.12ವರೆಗೂ ಇರ್ತದೆ. ರಂಜಕ ಬಂದ್ಬಿಟ್ಟು 0.1ರಿಂದ 0.3ರಷ್ಟು ಇರ್ತದೆ. ಪೊಟ್ಯಾಷಿಯಂ ಬಂದ್ಬಿಟ್ಟು
ಶೇಕಡ 0.15ರಿಂದ 0.56 ಇದೆ. ಸುಣ್ಣ ಮತ್ತು ಮೆಗ್ನೀಷಿಯಂ ಬಂದ್ಬಿಟ್ಟು 22.67ರಿಂದ 47.6 ಇರುತ್ತೆ. ತಾಮ್ರ ಬಂದ್ಬಿಟ್ಟು ಇದು PPM ಅಲ್ಲಿ ಇರ್ತದೆ, ಸೊ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ಬಿಟ್ಟು. ಸೊ ಇದು 2ರಿಂದ 9.5 PPM ಇರ್ತದೆ. ಕಬ್ಬಿಣ ಐರನ್ ಕಂಟೆಂಟ್ ಎಷ್ಟಿರುತ್ತೆ ಅಂದರೆ 2.2 to 9.5 PPM ಇರುತ್ತೆ. ಸತು ಅಂತ ಹೇಳ್ಬಿಟ್ಟು ಇದು ಎಷ್ಟಿರ್ತದೆ ಅಂದರೆ 5.7 to 11.5 PPM ಅಷ್ಟಿರ್ತದೆ. ಗಂಧಕ ಬಂದ್ಬಿಟ್ಟು 128 to 548% ಇರ್ತದೆ ಸರ್. ಅಂದರೆ ನಾವು ಸಾವಯವ ಕೃಷಿಯಲ್ಲಿ ಸಾರಜನಕದ ಆಧಾರದ ಮೇಲೆ ಹಾಕ್ತೀವಿ ಸರ್. ಸಾರಜನಕದ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನ ಶಿಫಾರಸು ಮಾಡಿ ಹಾಕ್ತೀವಿ ಸರ್. ಇದರಲ್ಲಿ ಸಾರಜನಕದ ಪ್ರಮಾಣ ಅಂದರೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿಯಲ್ಲಿ ಬೆಳೆದಿರುವಂತಹ ಸಾವಯವ ಎರೆಹುಳು ಗೊಬ್ಬರದಲ್ಲಿ ನಾವು 100 kgಯಷ್ಟು ನಾವು ಎರೆಹುಳು ಗೊಬ್ಬರ ಹಾಕಿದ್ರೆ ನಮಗೆ 1.5 kgಯಷ್ಟು ನಮಗೆ ಸಾರಜನಕ ಸಿಗುತ್ತೆ. ಆ 1.5 kgಯನ್ನು ನೋಡಿಕೊಂಡು ನಾವು ಎರೆಹುಳು ಗೊಬ್ಬರ ನಮ್ಮ ಜಮೀನಿಗೆ ಹಾಕಲಾಗುತ್ತಿದೆ ಸರ್. ಸೊ ಇದೆಲ್ಲ ನೋಡಿರ್ಬೇಕು ಸರ್ ನೀವೆಲ್ಲ. ಇದು ಬಂದ್ಬಿಟ್ಟು ಕೃಷಿ ತ್ಯಾಜ್ಯ ಸರ್. ನಮ್ಮ ಸಂಶೋಧನಾ ಕೇಂದ್ರದ ಎರೆಹುಳು ಗೊಬ್ಬರ ಯಾವ ತರ ತಯಾರಿ ಮಾಡ್ತಿದೀವಿ ಅಂದ್ರೆ ಸರ್, ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸಿಗುವಂತಹ ಕೃಷಿ ತ್ಯಾಜ್ಯಗಳು ಅಂದ್ರೆ 2 ತರ, ಸಸ್ಯ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ. ಸಸ್ಯ ತ್ಯಾಜ್ಯದಿಂದ ನಮಗೆ ಎಲೆಗಳು, ತರುಗು, ಮೊಟ್ಟೆಗಳು, ಸಿಪ್ಪೆಗಳು, ಕಾಯಿಗಳು ಇವೆಲ್ಲ ಸಿಗುತ್ತೆ ಸರ್. ಮತ್ತೆ ಪ್ರಾಣಿ ತ್ಯಾಜ್ಯದಿಂದ ನಮಗೆ ಗಂಜಲ ಮತ್ತೆ ಸಗಣಿ ಸಿಗುತ್ತೆ. ಇವೆರಡನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಪದರವಾಗಿ ತುಂಬ್ಕೊಂಡು ಹೋಗ್ತೀವಿ ಸರ್. ಇದರ ಜೊತೆಗೆ ಮಧ್ಯದಲ್ಲಿ ನಾವು ಹಸಿರು ಎಲೆಗಳು ಯಾವ್ದಾದ್ರು ಹೊಂಗೆ ಆಗಿರ್ಬೋದು, ಇಲ್ಲಾಂದ್ರೆ ಗ್ಲಿರಿಸಿಡೆ ಸೊಪ್ಪು ಆಗಿರಬಹುದು, ಸಿಬಾಬುಲ್ ಸೊಪ್ಪು ಆಗಿರ್ಬೋದು, ಎಲ್ಲ ಸೊಪ್ಪುಗಳನ್ನ ಮಧ್ಯದಲ್ಲಿ ಸೇರಿಸ್ತೀವಿ ಸರ್. ಈ ತರ ಪದರವಾಗಿ ತುಂಬಿಕೊಂಡು ಲೇಯರ್ ವೈಸ್ ಸರ್ ಇದೆಲ್ಲ ನಾವು ತುಂಬುತ್ತಾ ಇರುವಂತದ್ದು ಸರ್. ಇದು ಪದರವಾಗಿ ತುಂಬ್ತಾ ಇದೀವಿ. ಇದನ್ನೆಲ್ಲ ತುಂಬಿದ ತಕ್ಷಣ ನಾವು ಲೆವೆಲ್ ಮಾಡ್ತೀವಿ ಸರ್. ಇದಾದ್ಮೇಲೆ ಹಸಿರು ಎಲೆಗಳನ್ನ ಹಾಕ್ತಿವಿ. ನೆಕ್ಸ್ಟ್ ಇದಾದ ನಂತರ ಸರ್ ಇದೆಲ್ಲ ಚೆನ್ನಾಗಿ ಕೊಳೆತು ಗೊಬ್ಬರ ಆಗಿರುವಂತದ್ದು ಸರ್. ನೀವು ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಟೀ ಪುಡಿ ತರ ಚೆನ್ನಾಗಿದೆ ಸರ್ ನಮ್ದು ಎರೆಹುಳು ಗೊಬ್ಬರ. ಸೊ ಇದು ತುಂಬ್ತಾ ಇರುವಂತದ್ದು ಸರ್. ಇದು ಇಲ್ಲಿ ನೋಡಬಹುದು ನೀವು, ಇದನ್ನ ಇನ್ನೂ ತುಂಬ್ತಾ ಇದೀವಿ ಸರ್. ಇದನ್ನ ತುಂಬುವ ಹಂತದಲ್ಲಿದೆ. ಹಂತವಾಗಿ ನಾವು ತುಂಬ್ಕೊಂಡು ಹೋಗ್ತೀವಿ ಸರ್, ಇದು ಪದರವಾಗಿ. ನೆಕ್ಸ್ಟ್ ಅದಾದ ನಂತರ ಸೊ ಈ ತರ ತೊಟ್ಟಿ ತುಂಬಿರ್ತೀವಿ. ಈ ತೊಟ್ಟಿಗೆ ಏನಿರ್ಬೇಕಂದ್ರೆ ಮೇಲೆ ಕಂಪಲ್ಸರಿ ನೆರಳು ಇರಲೇಬೇಕಾಗತ್ತೆ ಸರ್. ಮೇಲೆ ಕಂಪಲ್ಸರಿ ನೆರಳು ಇರಬೇಕು. ಯಾಕಂದ್ರೆ ಸೂರ್ಯನ ಬೆಳಕು ಇದಕ್ಕೆ ತಾಕಬಾರದು. ಯಾಕಂದ್ರೆ ಎರೆಹುಳುಗಳಿಗೆ ಕತ್ತಲು ಪ್ರದೇಶ ಅಂದ್ರೆ ತುಂಬಾ ಇಷ್ಟ ಸರ್. ಮತ್ತೆ ಇದರ ಸುತ್ತಲೂ ನಾವೇನ್ ಮಾಡ್ಬೇಕಂದ್ರೆ ಕಾಲುವೆ ತರ ಮಾಡ್ಕೊಂಡಿರ್ಬೇಕು ಸರ್. ಈ ಕಡೆ ಬನ್ನಿ ಸರ್. ಕಾಲುವೆ ತರ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಕಾಲುವೆ ಮಾಡ್ಬಿಟ್ಟು ನಾವು ಉಪ್ಪು ಮತ್ತೆ ಅರಿಶಿನ ಹಾಕಿರ್ತೀವಿ ಸರ್. ಯಾಕಂದ್ರೆ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಇರುವೆಗಳು, ಪಲ್ಲಿಗಳು ಬರ್ದಿರ ನಾವು ಎರೆಹುಳುಗಳನ್ನ ತಿಂದಿರ ಕಾಪಾಡಕ್ಕೆ ನಾವು ಈ ತರ ಮಾಡ್ಕೊಂಡಿರ್ತೀವಿ ಸರ್. ಇಲ್ಲ ಅಂದ್ರೆ ನೀವು ಬೇಕಂದ್ರೆ ನೀರ್ ಬೇಕಂದ್ರೆ ನಿಲ್ಸ್ಬೋದು ಸರ್ ಈ ಕಾಲುವೆಯಲ್ಲಿ. ಮತ್ತೆ ಈ ತರ ಇಲ್ಲಿ ನೋಡಿ ಸರ್ ನೀವು, ಇದು ತ್ಯಾಜ್ಯ ಸರ್, ಕೃಷಿ ತ್ಯಾಜ್ಯ. ಇದನ್ನ ತ್ಯಾಜ್ಯವನ್ನು ತಂದು ನಾವು ಈ ತರ ಗುಡ್ಡೆ ಹಾಕ್ಬಿಟ್ಟು ಸೊ ನಾವು ಒಂದು 20 ದಿನ ಹಂಗೆ ಬಿಡ್ತೀವಿ ಸರ್. ಏನಕ್ಕಂದ್ರೆ ಫಾರ್ ಪಾರ್ಷಿಯಲ್ ಡಿಕಂಪೋಸಿಷನ್. ಯಾಕಂದ್ರೆ ಎರೆಹುಳು ಡೈರೆಕ್ಟ್ ಆಗಿ ಅದೇ ತಿನ್ನಕ್ ಆಗಲ್ಲ ಸರ್. ಯಾಕಂದ್ರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈರೆಕ್ಟ್ ಆಗಿ ತಿನ್ನೋಕೆ ಆಗಲ್ಲ. ಅದಕ್ಕೆ ಪಾರ್ಷಿಯಲ್ ಡಿಕಂಪೋಸಿಷನ್ ಆಗಿದ್ರೆ ತುಂಬಾ ಒಳ್ಳೇದು ಸರ್. ಅದಕ್ಕೆ ಪಾರ್ಷಿಯಲ್ ಡಿಕಂಪೋಸಿಷನ್ ಆಗಿದ್ರೆ ತುಂಬಾ ಒಳ್ಳೇದು. ಈ ತರ ನಾವು 20 ದಿನ ಹೊರಗಡೆ ಹಾಕ್ತಿವಿ. ಅದಾದ ನಂತರ 20 ದಿನ ಆದ್ಮೇಲೆ ನಾವು ಇದ್ರ ಒಳಗಡೆ ಹಾಕ್ತಿವಿ ಸರ್. ಒಂದೊಂದು ಪದರವಾಗಿ ಒಂದೊಂದು ಮೆಟೀರಿಯಲ್ ಪದರವಾಗಿ ತುಂಬಿಕೊಂಡು ಹೋಗಿ ಸೊ ಈ ತೊಟ್ಟಿಯಿಂದ ಏನ್ ಮಾಡ್ತೀವಿ ಅಂದ್ರೆ ಸರ್ 1 ಅಡಿ ಎತ್ತರಕ್ಕೆ ತುಂಬ್ತೀವಿ ಸರ್. ಈ ತೊಟ್ಟಿಯಿಂದ ನಮಗೆ 1 ಅಡಿ ಎತ್ತರಕ್ಕೆ ತುಂಬ್ತೀವಿ. 1 ಅಡಿ ಎತ್ತರಕ್ಕೆ ತುಂಬಿದ ನಂತರ ಏನಾಗುತ್ತೆ ಅಂದ್ರೆ 20 ದಿನ ಹಂಗೆ ಬಿಡ್ತೀವಿ ಸರ್. 20 ದಿನ ಹಂಗೆ ಬಿಟ್ಟಾಗ ಏನಾಗತ್ತಂದ್ರೆ ಅದು ಕುಸಿಯುತ್ತೆ ಸರ್, ತೂಕಕ್ಕೆ ಕುಸಿಯುತ್ತೆ. ಮತ್ತೆ ನಾವು ಬೇಸಿಗೆಯಲ್ಲಿ ವಾರಕ್ಕೆ 3 ಸತಿ ನೀರು ಹಾಕ್ಬೇಕಾಗತ್ತೆ. ಸೊ ನಂತರ ಮಳೆಗಾಲ ಮತ್ತೆ ಚಳಿಗಾಲ ಟೈಮಲ್ಲಿ ವಾರಕ್ಕೆ 2 ಬಾರಿ ನೀರು ಹಾಕ್ಬೇಕಾಗತ್ತೆ ಸರ್. ಸೊ ಈ ತರ ಹಾಕಿದಾಗ ನಾವೇನ್ ಮಾಡ್ತೀವಿ, 20 ದಿನ ಆದ ನಂತರ 1 ಮೀಟರ್ಗೆ 1 kg ಎರೆಹುಳು ಬಿಡ್ತೀವಿ ಸರ್. ಈ ಎರೆಹುಳು ಏನ್ ಮಾಡ್ತದೆ ಅಂದ್ರೆ ಸರ್ 1 ಮೀಟರ್ಗೆ 1 kg ಅಷ್ಟು ಎರೆಹುಳು ಬಿಡ್ತೀವಿ. ಸೊ ಈ ಎರೆಹುಳು ಏನ್ ಮಾಡ್ತದೆ ಅಂದ್ರೆ ಸರ್ ಮೇಲಿಂದ ತಿಂದು ಹಿಕ್ಕೆ ಹಾಕೊಂಡು ಹೋಗ್ತಾ ಇರ್ತದೆ ಸರ್. ಮೇಲಿಂದ ತಿಂದು ಹಿಕ್ಕೆ ಹಾಕೊಂಡು 3 ಮತ್ತೆ 3.5 ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಸರ್ ಆಳಕ್ಕೆ ಹೋಗುತ್ತೆ. 3.5 ತಿಂಗಳಲ್ಲಿ ಆಳಕ್ಕೆ ಹೋಗುತ್ತೆ. ನಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ ಸರ್. ಸಾವಯವ ಗೊಬ್ಬರ ಒಳ್ಳೆ ಗೊಬ್ಬರ ಆಗುತ್ತೆ. ನಮಗೆ ತುಂಬಾ ಚೆನ್ನಾಗಿರುತ್ತೆ ಸರ್. ನಮ್ಗೆ ಏನಂದ್ರೆ ಮ್ಯಾಕ್ಸಿಮಮ್ ಟೈಮು 3 ಮತ್ತೆ 3.5 ತಿಂಗಳಲ್ಲಿ ರೆಡಿ ಆಗೋಗುತ್ತೆ ಸರ್. ಇದರಲ್ಲಿ ನಮಗೆ 3 ಉತ್ಪನ್ನಗಳು ಸಿಗುತ್ತೆ ಸರ್. ಮೊದಲನೇದು ಬಂದ್ಬಿಟ್ಟು ಸಾವಯವ ಗೊಬ್ಬರ ಸಿಗುತ್ತೆ ಸರ್ ನಮಗೆ. ಇದು ನೋಡಿ ಸರ್, ಇದು ಅಷ್ಟೇ ಚೆನ್ನಾಗಿ ಪುಡಿ ನೋಡ್ಬೋದು ಸರ್, ಚೆನ್ನಾಗಿ ಪುಡಿ ತರ ಆಗಿದೆ. ಸೊ ಇದು ಸಾವಯವ ಗೊಬ್ಬರ 1 kgಗೆ 10 ರಿಂದ 12 ರೂಪಾಯಿ ಇದೆ ಸರ್ ಮಾರ್ಕೆಟ್ ಅಲ್ಲಿ. ಇದರಲ್ಲಿ ನಮಗೆ ಸಿಗುವಂತದ್ದು ಇನ್ನೊಂದು ಬಂದ್ಬಿಟ್ಟು ಎರೆಹುಳು ಸರ್. ಈ ಎರೆಹುಳು ಏನಾಗುತ್ತೆ ಅಂದ್ರೆ ಈ ಎರೆಹುಳು 1 kgಗೆ
ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂದ್ರೆ 600 ಇಂದ 800 ರೂಪಾಯಿ ಇದೆ ಸರ್. ಸೊ ನಾವು ಡೈಲಿ ಇಲ್ಲಿ ನೀರ್ ಹಾಕೋರೋದ್ರಿಂದ ಈ ಎಕ್ಸಸ್ ವಾಟರ್ ಡ್ರೈನ್ ಔಟ್ ಆಗ್ಬಿಟ್ಟು ಆ ತೊಟ್ಟಿಯಲ್ಲಿ, ಸಣ್ಣ ತೊಟ್ಟಿಯಲ್ಲಿ ಬರ್ತದೆ ಸರ್. ಆ ಕಡೆ ಲಾಸ್ಟ್ ಅಲ್ಲಿ ಇದೆ ಆ ತೊಟ್ಟಿ. ಸೊ ಆ ತೊಟ್ಟಿಯಲ್ಲಿ ಅದನ್ನ ಏನಂತ ಕರೀತಾರೆ ಅಂದ್ರೆ ಎರೆ ಜಲ ಅಂತಾರೆ ಸರ್. ಆ ಎರೆ ಜಲ ಏನಂದ್ರೆ, ಸೊ ಅದರಲ್ಲಿ ಎರೆಹುಳು ಮೈ ತೊಳೆದಿದ್ದ ನೀರು ಮತ್ತೆ ಎರೆಹುಳು ಗೊಬ್ಬರದಲ್ಲಿ ಇರುವಂತ ಪೋಷಕಾಂಶಗಳು. ಸೊ ಆ ಪೋಷಕಾಂಶಗಳಲ್ಲಿ ಮತ್ತೆ ನಮಗೆ ಬೆಳೆ ಪ್ರಚೋದಕಗಳು ಕೂಡ ಇರುತ್ತವೆ ಸರ್. ಅದನ್ನ ನಾವು ಹೆಂಗೆ ಬಳಕೆ ಮಾಡಬಹುದು ಅಂದ್ರೆ ಬೆಳೆಗಳಿಗೆ ಸಿಂಪರಣೆ ಮಾಡಕ್ಕೆ ಸರ್. ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ಎಲೆಗಳ ಗಾತ್ರ ಚೆನ್ನಾಗಾಗತ್ತೆ, ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗತ್ತೆ ಸರ್. ಸೊ ಈ ತರ ನಮಗೆ 3 ಸಿಗುತ್ತೆ ಸರ್. ಎರೆಹುಳುನು ಮಾರಾಟ ಮಾಡಬಹುದು, ಎರೆಹುಳು ಗೊಬ್ಬರನು ಮಾರಾಟ ಮಾಡಬಹುದು, ಮತ್ತೆ ನಮಗೆ ಎರೆ ಜಲನು ಸಿಗುತ್ತೆ ಸರ್ ಇದು. ಸೊ ಇದು ಮತ್ತೆ ಬೆಳೆಗಳಿಗೆ ಹಾಕುವುದರಿಂದ ತುಂಬಾ ಉತ್ತಮ ಸರ್. ಈ 1 ಎಕರೆಗೆ ಏನಿಲ್ಲ ಅಂದ್ರೂ 3 ರಿಂದ 4 ಟನ್ ಹಾಕ್ಬೇಕಾಗತ್ತೆ ಸರ್. ಮಾಮೂಲಿ ನಮ್ಮ ಬೆಳೆಗಳಿಗಾದ್ರೆ, ಅದೇ ತರಕಾರಿ ಬೆಳೆಗಳಾದ್ರೆ 5 ರಿಂದ 6 ಟನ್ ಅಷ್ಟು 1 ಹೆಕ್ಟೇರ್ ಪ್ರದೇಶಕ್ಕೆ ಹಾಕ್ಬೇಕಾಗತ್ತೆ ಸರ್. ಆ ಹೆಕ್ಟೇರ್ ಪ್ರದೇಶಕ್ಕೆ ಹಾಕ್ಬೇಕಾಗತ್ತೆ. ಸೊ ಇದು ಎರೆಹುಳು ಗೊಬ್ಬರದ ಮಾಹಿತಿ. ಮತ್ತೆ ಇದೇ ರೀತಿ ಒಬ್ಬರು ರೈತರು ಸರ್ ಮಂಡ್ಯದಲ್ಲಿ ತರಗು ಸಿಗುತ್ತೆ ಸರ್, ಕಬ್ಬಿಂದ ತರಗು. ಸೊ ರೈತರು ಏನ್ ಮಾಡ್ತಾರೆ ಅಂದ್ರೆ ಬೇಗ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಮೀನು ಬೆಂಕಿ ಹಾಕ್ಬಿಡ್ತಾರೆ ಸರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಿವಣ್ಣ ಅಂತ ಸರ್, ಶಿವಣ್ಣ ಅಂತ, ಮಿಕ್ಕೇರಿ ಶಿವಣ್ಣ ಅಂತ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೈತರು ಜಮೀನ್ಗೆ ಹೋಗ್ಬಿಟ್ಟು ಆ ತರಗನ ಸುಡೋ ಬದಲು ಅವ್ರು ತಗೊಂಡ್ಬರ್ತಾರೆ ಸರ್. ಆ ಕೃಷಿ ತ್ಯಾಜ್ಯನ ಅವ್ರು ತಗೊಂಡ್ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಸಗಣಿ ಮತ್ತೆ ಗಂಜಲ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಅವರು 1 ತಿಂಗಳಿಗೆ ಏನಿಲ್ಲ ಅಂದ್ರು 1 ರಿಂದ 1.5 ಲಕ್ಷ ಅಷ್ಟು ಸಂಪಾದನೆ ಮಾಡ್ತಿದೆ ಸರ್ ಈ ಎರೆಹುಳು ಗೊಬ್ಬರದಿಂದಾನೇ. ಸೊ ಈ ತರ ಇದು ಎರೆಹುಳು ಗೊಬ್ಬರಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ಬಟ್ ತಯಾರಿಕೆ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ಸೊ ಆದ್ದರಿಂದ ಎಲ್ಲ ರೈತರು ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು, ಒಳ್ಳೆ ಲಾಭದಾಯಕ ಸಾವಯವ ಗೊಬ್ಬರ ಇದು. ಸೊ ಅದಕ್ಕೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ನನ್ನನ್ನು ಸಂಪರ್ಕಿಸಬಹುದು. ನೀವು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರು ಬಂದು ನಾನು ಭೇಟಿ ಮಾಡಿದಾಗ ವೈಜ್ಞಾನಿಕವಾಗಿ ಎರೆಹುಳು ಗೊಬ್ಬರ ಯಾವ ತರ ತಯಾರಿಕೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ. ಸೊ ಸರ್, ಇದು ಇಲ್ಲಿವರೆಗೂ ನೀವು ನೋಡಿದ್ರೆ ವೈಜ್ಞಾನಿಕವಾಗಿ ಸಾವಯವ ಇದು ಎರೆಹುಳು ಗೊಬ್ಬರ ತಯಾರಿಕೆ ಯಾವ ತರ ಮಾಡೋದು ಅಂತ ನೀವು ನೋಡಿದೀವಿ ಸರ್. ಸೊ ನಾನು ಎಲ್ಲ ರೈತರಲ್ಲೂ ಕೇಳ್ಕೊಳ್ಳೋದು ಏನಂದ್ರೆ, ಸೊ ನಿಮಗೋಸ್ಕರ ಅಂತಾನೆ ಒಂದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರಿನಲ್ಲಿದೆ. ಸೊ ನೀವು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಬಳಸ್ಕೊಂಡು ನಿಮ್ಮ ಜಮೀನಲ್ಲೆಲ್ಲ ಫಲವತ್ತತೆಯನ್ನು ಕಳೆದುಕೊಳ್ಳೋ ಬದಲು ಸೊ ಈ ಸಾವಯವ ಗೊಬ್ಬರ ಆದಂತಹ ಎರೆಹುಳು ಗೊಬ್ಬರ ತಯಾರಿಕೆ ಮಾಡಿ ನಿಮ್ಮ ಜಮೀನನ್ನು ಉಳಿಸ್ಕೊಳ್ಳಿ, ಮತ್ತೆ ಆರೋಗ್ಯವಾದಂತಹ ಉತ್ಪನ್ನಗಳನ್ನು ತಿನ್ನಿ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ, ಮತ್ತೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಬೇಕಂತ ಹೇಳ್ಬಿಟ್ಟು. ಇನ್ನು ಸಂಪರ್ಕ ಬೇಕು, ಹಿಂಗ್ ಪಡ್ಕೋಬೇಕು, ಇದನ್ನ ಎಲ್ಲಿ ಸಿಗ್ತವೆ ಈ ತರ? ಈಗೂ ಇದೇ ತರ ಎರೆಗೊಬ್ಬರ ಅಂತ ಕೂಡ ಈಗ ಅಮೆಝಾನ್ ಇದ್ರಲ್ಲೆಲ್ಲ ಬರಕ್ ಶುರು ಮಾಡ್ಬಿಟ್ಟಾವೆ. ಹೌದೌದು ಸರ್. ಈ ಸಾವಯವ ಗೊಬ್ಬರದ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿ ಬೇಕಂದ್ರೆ ಸರ್ ನಮಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಇದೆ ಸರ್. ಸೊ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಾಲೇಜುಗಳಲ್ಲೂ ನಿಮಗೆ ಮಾಹಿತಿ ಸಿಗುತ್ತೆ ಸರ್. ಇದಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲೂ ಕೂಡ ಇದೆ, ಧಾರವಾಡಲ್ಲೂ ಇದೆ, ರಾಯಚೂರಲ್ಲೂ ಇದೆ, ಶಿವಮೊಗ್ಗದಲ್ಲೂ ಇದೆ. ಸೊ ಎಲ್ಲ ಕಡೆಯೂ ನಿಮಗೆ ವೈಜ್ಞಾನಿಕವಾಗಿ ಎರೆಹುಳು ಗೊಬ್ಬರ ತಯಾರಿಕೆ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳು ನಿಮಗೆ ತಿಳಿಸ್ಕೊಡ್ತಾರೆ ಸರ್. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಏನಂದ್ರೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 2005ರಿಂದ ಇಲ್ಲಿವರೆಗೂ ನಾವು ಸಾವಯವ ಪದ್ಧತಿಯಲ್ಲೇ ನಾವು ಬೆಳೆಗಳನ್ನ ಬೆಳೆದು ಇಲ್ಲಿ ಮಾರಾಟ ಮಾಡ್ತಾ ಇದೀವಿ ಸರ್. ಸೊ ಎಲ್ಲರಿಗೂ ಸಾವಯವ ಕೃಷಿಯಲ್ಲಿ ಮಾಡೋದು ತುಂಬಾ ಕಷ್ಟ ಅಂತಾರೆ, ಬಟ್ ನಮಗೆ ಆ ಥರ ಪ್ರಾರಂಭದಲ್ಲಿ ಅನಿಸ್ತು ನಮಗೆ. ಸೊ ಬರ್ತಾ ಏನಾಯ್ತು, ನಮ್ಮ ಇಳುವರಿ ರೈತರ ಜಮೀನಲ್ಲಿ ಯಾವ ಥರ ಬರ್ತಾ ಇದೆಯೋ ಅದೇ ಥರನೇ ಇಲ್ಲೂ ಬರ್ತಾ ಇದೆ ನಮಗೆ. ಸೊ ಅದಕ್ಕಾಗಿ ನಿಮಗೆ ಮಾಹಿತಿ ಬೇಕಂದ್ರೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಸೊ ಮಾಹಿತಿ ಪಡೆದುಕೊಂಡು. ಎರೆಗೊಬ್ಬರ ಬೇಕು ಅಂತಂದ್ರೆ ಎರೆಗೊಬ್ಬರ ಬೇಕು ಅಂದ್ರೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ 60 ಎಕರೆ ಇರೋದ್ರಿಂದ ಸೊ ಆ ಎರೆಹುಳು ಗೊಬ್ಬರನ ನಾವೇ ಬಳಕೆ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಬೇಕಂದ್ರೆ ಎರೆಹುಳು ಗೊಬ್ಬರ ಎಲ್ಲಿ ಸಿಗತ್ತೆ, ಸೊ ನಮ್ಮ ಹತ್ರ ವೈಜ್ಞಾನಿಕವಾಗಿ ಮಾಹಿತಿ ತಗೊಳ್ಬಹುದು, ಮತ್ತೆ ಪ್ರಾಕ್ಟಿಕಲ್ ಆಗಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಸೊ ನಿಮಗೆ ಎರೆಹುಳು ಬೇಕಂದ್ರೆ ಬೇರೆ ರೈತರು ಇದಾರೆ ನಮ್ಮ ಗೊತ್ತಿರೋ ರೈತರು, ಸೊ ಅವರು ಬೇಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ತಗೊಡ್ತೀವಿ ಸರ್. ಧನ್ಯವಾದಗಳು ಸರ್. ಇಷ್ಟು ತನಕ ಎರೆಗೊಬ್ಬರದ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.